ಕರಾವಳಿಯಲ್ಲಿ ಹಿಂದುತ್ವವನ್ನು ನೋಡಲಿಕ್ಕೆ ಇವತ್ತು ನಾವು ಬಂದಿದ್ವಿ. ಯಾಕಂದ್ರೆ ಉತ್ತರ ಕರ್ನಾಟಕ ಅಲ್ಲಿ ಹಿಂದುತ್ವ ಅನ್ನುವಂಥದ್ದು ಈಗ ಉಗಮ ಆಗ್ತಾ ಇದೆ. ಆದರೆ ಕರಾವಳಿಯ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ತಾವೆಲ್ಲರ ಆಶೀರ್ವಾದ ಮಾಡಿದರೆ ಈ ಒಂದು ಭಾಗದಿಂದಲೇ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂಥ ಕರ್ನಾಟಕದಲ್ಲಿ ಉಳಿಬೇಕಾದ್ರೆ ಕರಾವಳಿಯ ಭಾಗ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ಎಂದೂ ಬದಲಾವಣೆ ಆಗುವುದಿಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ತದೆ, ಒಮ್ಮೆ ಕಾಂಗ್ರೆಸ್ ಬರ್ತದೆ, ಒಮ್ಮೆ BJP ಬರ್ತದೆ. ಆದರೆ ಯಾವುದೇ ಬದಲಾವಣೆ, ನಮ್ಮ ಸುನೀಲ್ ಕುಮಾರ್ ಅವರು ಹೇಳ್ತಾ ಇದ್ರು, ಹೋದ ನಾವು 2018 ಚುನಾವಣೆಯ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವತ್ತೆ. ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಹೇಳಿದ್ದಾರೆ. ಈಗ ತಾನೇ ನಮ್ಮ ದಕ್ಷಿಣದ ಏನು ಲೋಕಸಭಾ ಅಭ್ಯರ್ಥಿಗಳಾದಂಥ ಬ್ರಿಜೇಶ್ ಚೌಟ ಅವರು ಮಂಗಳೂರಿನ ಅಭ್ಯರ್ಥಿಗಳು. ಇಲ್ಲಿ ಕೋಟಾ ಶ್ರೀನಿವಾಸ್ ಅವರು ಚೌಟ, ಇವರು ಕೋಟ, ಕಾಂಗ್ರೆಸ್ಸಿಗೆ ಗೂಟ. ಬಂಧುಗಳೇ, ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ. ಇದು 2024 ಚುನಾವಣೆ, ಇದು ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲ. ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ. ನಮ್ಮ ಭಾರತವನ್ನ, ನಮ್ಮ ಸನಾತನ ಧರ್ಮವನ್ನ ನಾವು ಉಳಿಸೋಲಿಕ್ಕಾಗಿ ನಮ್ಮ ಚುನಾವಣೆ ಅನ್ನುವಂಥದ್ದು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಜನ, ಅವ್ರು ಏನು ಅಭಿಪ್ರಾಯ? ಪಾಪ ಒಬ್ಬ ಕಾಯಿಪಲ್ಯ ಮಾರೋ ಹೆಣ್ಮಗಳಿರ್ಬೋದು, ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು, ಒಬ್ಬ ಗೃಹಿಣಿ ಇರ್ಬೋದು, ಒಬ್ಬ ವಯೋವೃದ್ಧ ರೈತ ಇರ್ಬೋದು. ಯಾರಿಗೆ ನಿಮ್ಮ ಓಟು? ನಾವು ನರೇಂದ್ರ ಮೋದಿಗೆ ಓಟ. ಯಾಕೆ? ದೇಶ ಸುರಕ್ಷಿತ ಇದೆ. ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ದಾರೆ, ಅದಕ್ಕೆ ನಾವು ನರೇಂದ್ರ ಮೋದಿ. ಜನಸಾಮಾನ್ಯರಲ್ಲಿ ಬಲ್ಲಿ ಸಹ ಈ ದೇಶದಲ್ಲಿ ಒಂದು ವಿಶ್ವಾಸ, ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗೆದು, ವಾಹ್ ಗ್ರೇಟ್ ಸೈಂಟಿಸ್ಟ್ ಬಿಡ ಅಂತ ಎಲ್ಲಿದ ಗಿರಾಕಿ. ಅವ್ರು ಸೋನಿಯಾ ಗಾಂಧಿ ಎತ್ತಿರ್ಬೇಕು, ಇದು ಅಂಥದ್ರೆ ಹುಟ್ಟುತ್ತದೆ ಅಂದ್ರೆ ಹೊಟ್ಟೆ ಆಗತ್ತೆ. ಒರಿಜಿನಲ್ ಇಲ್ಲಲ್ಲ, ಏನು ಮಾಡೋದು? ಒರಿಜಿನಲ್ ಯಾವುದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ. ಹಿಂದೂ ದೇವಸ್ಥಾನದಾಗ ಹೋದಾಗ ಜಣಿವಾಲ ಹಾಕೋತಾನೆ, ಚರ್ಚಿಗೆ ಹೋದಾಗ ಸಿಲಿಬಿ ಹಾಕೋತಾನ, ಅಲ್ಲಿ ಹೋದ್ರಂತೂ ನಿಮ್ಗೆ ಗುರ್ತದಲ್ಲ ಏನು ಹಾಕೋತಾನೆ. ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗೆದು, ವಾಹ್ ಗ್ರೇಟ್ ಸೈಂಟಿಸ್ಟ್ ಬಿಡ ಅಂತ ಎಲ್ಲಿದ ಗಿರಾಕಿ. ಅವ್ರು ಸೋನಿಯಾ ಗಾಂಧಿ ಎತ್ತಿರ್ಬೇಕು, ಇದು ಅಂಥದ್ರೆ ಹುಟ್ಟುತ್ತದೆ ಅಂದ್ರೆ ಹೊಟ್ಟೆ ಆಗತ್ತೆ. ಒರಿಜಿನಲ್ ಇಲ್ಲಲ್ಲ, ಏನು ಮಾಡೋದು? ಒರಿಜಿನಲ್ ಯಾವುದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ. ಹಿಂದೂ ದೇವಸ್ಥಾನದಾಗ ಹೋದಾಗ ಜಣಿವಾಲ ಹಾಕೋತಾನೆ, ಚರ್ಚಿಗೆ ಹೋದಾಗ ಸಿಲಿಬಿ ಹಾಕೋತಾನ, ಅಲ್ಲಿ ಹೋದ್ರಂತೂ ನಿಮ್ಗೆ ಗುರ್ತದಲ್ಲ ಏನು ಹಾಕೋತಾನೆ. 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು. ಇವ್ರು 50 ವರ್ಷ ಏನು ಮಾಡಿದ್ರು? ಈಗಾಗಲೇ ನಮ್ಮ ಸಿಟಿ ರವಿ ಹೇಳಿದ್ರೆ ಎಷ್ಟು A to Z ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ. ಮತ್ತು ನಾವು 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ 10 kg ಅಕ್ಕಿ ಬೇಕಾ ಬೇಡವಾ? ಆಯ್ತು, 10 kg ಯಾರು ಕೊಟ್ರಪ್ಪ? 5 kg ನಮ್ಮದೇ ಬರ್ತೈತಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಹೇಳಿದೆ ವಿಧಾನಸಭೆಗೆ, ಎಲ್ಲಿದೆ ನನ್ನ 10 kg? ನುಡಿದಂತೆ ನಡೆದಿದ್ದೇವೆ, ನಡೀತೇವೆ, ಮುಂದಿನ ನಡೆದೇವು. ಮಾರ್ಯ 10 kg ಅಂದ್ರೆ 5 kg ರೊಕ್ಕ ಕೊಡ್ಲಾಕತ್ತಿ. ಅದು ಸರಿಯಾಗಿಲ್ಲ. ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನ, DRE ಜೈಲ್ನಾಗ ಇದ್ದು ಬಂದವ,
15 ಲಕ್ಷ ಎಲ್ಲಿ ಹೋಯ್ತು? ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೂ 15 ಲಕ್ಷ ಬರ್ತಾರೆ ಕರ್ನಾಟಕ ಜನ. ಎಷ್ಟು ಆಸ್ತಿ ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ 5 ವರ್ಷನಾಗ 249 ಕೋಟಿ ವೃದ್ಧಿ. ಇದು ಲೀಗಲಿ. ಇನ್ನೇನು ಯಾವ ಅಮ್ಮನ ಹೆಸರು ಯಾರ್ಯಾರ ಹೆಸರು ಎಲ್ಲೆಲ್ಲ ಅದಾವ ಏನು ಕೊಡ್ತೀನಿ. ಅವೆಲ್ಲ ಲೆಕ್ಕ ತೆಗೆದುಬಿಟ್ರೆ ಆ 15 ಲಕ್ಷ ನಮ್ಮ ಮೋದಿಯವ್ರು ಇಲ್ಲೇ ಹಂಚಿಬಿಡ್ಬೋದು. ಅವ್ರನ್ನೆಲ್ಲ ಮಾಡ್ತಾರೆ. ಈ 10 ವರ್ಷ ಇದೇನಂತಾರಲ್ಲ, ಅದೇನೋ ಟ್ರೈಲ್ ಟ್ರೇಲರ್ ಹೈ. ಇದು 10 ವರ್ಷ ಓನ್ಲಿ ಟ್ರೇಲರ್. ಮುಂದಿನ 5 ವರ್ಷ ಫುಲ್ ಪಿಕ್ಚರ್ ಹೈ. ಯಾವ ನನ್ನ ಮಗ ಯಾವ ಪಾರ್ಟಿಯಾಗನು ಭ್ರಷ್ಟನ ಯಾರು ಮುಂದಿನ ಸಲ ಉಳಿಸ್ಲಿಕ್ಕಾಗುವುದಿಲ್ಲ. ಇವತ್ತು ಕೇಜ್ರಿವಾಲ ಹೋಗೋಣ, ಮುಂದಿನ ಸಲ ಡಿಂಗ್ರಿವಾಲಾನು ಹೋಗ್ತಾನೆ. ನಾವೆಲ್ಲರೇ ರಕ್ಷಣೆ ಪಡೆದಿದ್ದೀವಿ. ಒಂದು ಕಾಲ ಬರ್ತದೆ. ಸಾಮಾನ್ಯ ಕಾಲ ನೋಡಿ, ಇವತ್ತು ಕರ್ನಾಟಕದಾಗ ಜಗಳ ಎದುರಿಸಲ್ಲ. ಜಗಳ ನನ್ನ ಮಗನಿಗೆ ಟಿಕೆಟ್ ಕೊಡೋಣ ತೀವ್ರ ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ನನ್ನ ತಂಗಿಗೆ ಕೊಡಲಿಲ್ಲ, ನನ್ನ ಹಳೆಯಾಗ ಕೊಡಲಿಲ್ಲ, ನನ್ನ ಅಣ್ಣನ ಮಗ ಕೊಡಲಿಲ್ಲ. ನೀ ಒಂದು MLA ಆಗ್ತಿದ್ವಿ ಮೊದಲ. ನಿನ್ನ ಸೊಂಡಿ ನೋಡ್ಕೋ. ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟಿದ್ರು, ದುಡಿದ್ರು. ಎಷ್ಟೋ ಕಾರ್ಯಕರ್ತರು ಬಿಜೆಪಿ ಇಷ್ಟು ಅಧಿಕಾರಕ್ಕೆ ಬಂದರು, ಅದರ ಸುಖ ಅನುಭವಿಸಲಿಲ್ಲ. ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂಥವ್ರು ಸಿಗಲಿಲ್ಲ. ಆದರೂ ಸಹ ಅಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ, ಭಾರತದ ಸಲುವಾಗಿ, ರಾಮ ಮಂದಿರ ನಿರ್ಮಾಣ ಸಲುವಾಗಿ, ಕಾಶ್ಮೀರದ 370ನೇ ವಿಧಿ ಹೋಗ್ಬೇಕಂತೇಳಿ ಇಡೀ ಜೀವನವನ್ನ ಇವತ್ತು ಪಟ್ಟು ಈ ಪಕ್ಷ ಕಟ್ಟಿದ್ದಾರೆ. ಪ್ರಧಾನಮಂತ್ರಿ ಹೇಳ್ತಾರೆ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಇನ್ಮ್ಯಾಗ ನಡೆದಿಲ್ಲ. ಇದು ಪೂರ್ತಿ ಸಮಾಪ್ತಿ ಆಗ್ಬೇಕಾದ್ರೆ 2024ಕ್ಕೆ ಮತ್ತೆ ನರೇಂದ್ರ ಮೋದಿ ಅವರು ಆರಿಸ್ಬಿಡ್ಬೇಕು ಅಂದಾಗ ಇವೆಲ್ಲ ಹೋಗ್ತವೆ. ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗೆದು, ವಾಹ್ ಗ್ರೇಟ್ ಸೈಂಟಿಸ್ಟ್ ಬಿಡ ಅಂತ ಎಲ್ಲಿದ ಗಿರಾಕಿ. ಅವ್ರು ಸೋನಿಯಾ ಗಾಂಧಿ ಎತ್ತಿರ್ಬೇಕು. ಇದು ಎಂಥದ್ರೆ ಹುಟ್ಟುತ್ತೆ ಅಂದ್ರೆ ಹೊಟ್ಟೆ ಆಗತ್ತೆ. ಒರಿಜಿನಲ್ ಇಲ್ಲಲ್ಲ, ಏನು ಮಾಡೋದು? ಒರಿಜಿನಲ್ ಯಾವುದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ. ಹಿಂದೂ ದೇವಸ್ಥಾನದಾಗ ಹೋದಾಗ ಜಣಿವಾಲ ಹಾಕೋತಾನೆ, ಚರ್ಚಿಗೆ ಹೋದಾಗ ಸಿಲಿಬಿ ಹಾಕೋತಾನ, ಅಲ್ಲಿ ಹೋದ್ರಂತ ನಿಮ್ಗೆ ಗುರ್ತದಲ್ಲ ಏನು ಹಾಕೋತಾನೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು, ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ, ದೇವ್ರಿಗೇನು ತಲೆ ಕೆಟ್ಟೈತೆ ಮುಂದಿನ ಜನ್ಮ ಏನಾದರೂ? ದೇವ್ರಿಗೇನು ತಲೆ ಕೆಟ್ಟಲ್ಲ. ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತೀನಿ. ಹೀಗೆ ಆಗ್ಬಿಡು ಮಾರೆ. ಈಗ ಅದೇ ಮತ್ತೆ ನಾವು ಯಾಕೆ ಹೋಗೋದು? ಹಾಗಾಗಿದೆ. ಅರೆ ಎಂಥ ಪವಿತ್ರ ಕುಲ ಅದು. ಸಂಗೊಳ್ಳಿ ರಾಯಣ್ಣ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಭಾರತದ 3 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ, ಹಾಲಮತದ ಹೆಣ್ಣುಮಗಳು. ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದ್ರೆ ಇವತ್ತು ಯಾರ ಮೂರ್ತಿ ಇದೆ? ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್, ಒಂದು ಕುರುಬ ಸಮಾಜ ಹೆಣ್ಣುಮಗಳು. ಇಂದೂರಿನ ರಾಣಿ ಸುವರ್ಣ ಯುಗ ಕರೆದಂತಹ ಮಹಿಳೆ ಸತಿ ಸಹಗಮನ ಪದ್ಧತಿ ತೆಗೆದಾಕದಂತಳು, ವಿಧಿವೇರ ಲಗ್ನ ಆಗ್ಬೇಕಂತ ಆದೇಶ ಕೊಟ್ಟಂತ ಮಹಾತಾಯಿ ಹಾಲಮತ ಸಮಾಜ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಸಂಗೊಳ್ಳಿ ರಾಯಣ್ಣ, ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣ ಅವನ ಕಡೆ ತಿರುಗಿ ನೋಡುವಂತ ಐತಿಹಾಸಿಕ ಪವಿತ್ರ ಭೂಮಿ ಉಡುಪಿ ಅನ್ನುವಂಥದ್ದನ್ನು ನಾವು ಎಂದು ನೆನಪಾಗಬಾರ್ದು ಬಂಧುಗಳೇ. ಅವರು ಹಾಲಮತ ಕನಕದಾಸರು ಪುಣ್ಯಾತ್ಮ. ಇದು ಎಲ್ಲಿ ಹುಟ್ಟಿಬಿಡ್ತು ನಮ್ಮ ಸಿದ್ದರಾಮಯ್ಯ. ಚಂದ್ರಗುಪ್ತ ಮೌರ್ಯ ಒಬ್ಬ ಕುರಿಕಾಯ ಹುಡುಗನನ್ನ ಚಾಣಕ್ಯ, ಆಚಾರ್ಯ ಚಾಣಕ್ಯ
ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ್ ಮಾಡಿದಂಥವ್ರು ಯಾರು? ಹಾಲಮತ. ಯಾಕೆ ಹುಟ್ಟಿದವರು ಸಿದ್ದರಾಮಯ್ಯನವ್ರು? ಅಂಥ ಧರ್ಮದಾಗ ಹುಟ್ಟಿ ಕುಂಕುಮ ಹಚ್ಕೋಲಿಕ್ಕೆ ವಿರೋಧ, ರೇಷ್ಮೆ ಪೇಟ ಸುತ್ತಗೋಲಿಕ್ಕೆ ವಿರೋಧ, ಸೌದಿ ಅರೇಬಿಯರಂಗ ಮಂಗ್ಯಾನಂಗ ಹಾಕೊಂಡು ನಿಂದಿರ್ಲಿಕ್ಕೆ. ಮೊನ್ನೆ ನೋಡಿದಲ್ಲ ಬಿದರ್ನಾಗ ಅಲ್ಲಿ ಖಂಡ್ರೆ ಅಖಿಲ ಭಾರತ ವೀರ ಸೇವಾ ಮಹಾಸಭಾ, ಇದು 3 ಮಂದಿ ಕಂಪನಿ ಐತಿ. ಇದು ಇಲ್ಲಿ ಶಾಮನೂರು, ಅಲ್ಲಿ ಖಂಡ್ರೆ. ಸಿದ್ದರಾಮಯ್ಯನವ್ರಿಗೆ ಒಂದು ಸನ್ಮಾನ ಮಾಡಿದ್ರು. ಏನಂದ್ರೆ ವಿಶ್ವಗುರು ಬಸವಣ್ಣನವ್ರನ್ನ ಏನು ಮಾಡಿದ್ರು? ಕರ್ನಾಟಕದ ರಾಯಭಾರಿ. ಅವ್ರನ್ನ ಸನ್ಮಾನ ಹೆಂಗೆ ಮಾಡಿದ್ರು ಗೊತ್ತ? ನಮ್ಮ ಲಿಂಗಾಯತರ, ನಮ್ಮ ಉತ್ತರ ಕನ್ನಡ ಲಿಂಗಾಯತನ ಹೆಂಗೆ ಕುಂಡಿಸ್ತಾರೆ ಅಂದ್ರೆ ಸತ್ತ ಮೇಲೆ ಹಿಂಗೆ ಇವತ್ತು ಹೆಚ್ಚುತ್ತಾರೆ, ಹಂಗೆ ಸಿದ್ದರಾಮಯ್ಯ ಕುಂಡ್ರೆ ಹೂವು ಹಾಕ್ಲಕ್ಕ. ನಾಂದೆ ಸಿದ್ದರಾಮಯ್ಯ ಅಂಥ ಪರಿಸ್ಥಿತಿ ಬರ್ತು. ನಿಮ್ಮ ಪಾರ್ಟಿಯವ್ರು ಹಿಂಗೆ ಮಾಡ್ಲಾಕತ್ತಾರ. ಈಗ ಅವ್ರು ಹೇಳಕತ್ತಾರ, ಮೈಸೂರು ಚಾಮರಾಜನಗರ ನನ್ನನ್ನು ನೀವು 60,000 ಲೀಡ್ ವರ್ಣಾದಾಗ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ, ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ. ಹೋಗ್ಯದ ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ. ಮನೆ ಹೇಳಿನಿ ನಾನು, ವಿಧಾನಸಭೆಯಲ್ಲಿ ಹೇಳಿದೆ, ಸಿದ್ದರಾಮಣ್ಣ ನೀನು ಎಂದು ಇಳಿತಿ ಇದು ಸರ್ಕಾರ ಡಬಕ್ಕತ್ ಬಿಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಎಟ್ಟು ನಗಬೇಕು, ಜೀವನದಾಗ ಎಟ್ಟು ನಕ್ಕಿರ್ತಿಲ್ಲ. ಆ ರಾವಣ ನಕ್ಕಂಗೆ ಆಯ್ತದೆ. ರಾವಣ ಯಾರು? ಎತ್ತಾಡ್ರು ಸುಮ್ಮನೆ ಪಂಪ್ ಹೊಡೆದಲ್ಲ, ಆದಟ್ಟು ಜಲ್ದಿ ಡಮ್ ಅಲ್ಲ ಅಂತೇಳಿ ಹೊಡೆದೈತಿ. ಏನು ಸಿದ್ಧಾಂತ ಇದ್ದೀರಿ ಇವರಿಗೆ? ಹಿಂದೂಗಳನ್ನ ವಿರೋಧ ಮಾಡೋದೇ ಸಿದ್ಧಾಂತ. ಜಾತ್ಯತೀತದ ಏನು ವರ್ಡಿಂಗು ನೋಡ್ರಿ. ದೇವೇಗೌಡರು, ನಾನು ಅಲ್ಲಿ ಇದ್ದೆ, ಅವ್ರ ಮನೆಗೆ ಹೋದಾಗ 8 ಸಲ ರಾಮನ ಹೆಸರು ತಗೋತಿದ್ರು. ಪ್ರತಿಯೊಂದು ಮಾತಿಗೆ ರಾಮ, ಅಯ್ಯೋ ರಾಮ. ಕಡೆಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಆಗೋ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರ ಇಲ್ಲ? ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ. ಕೃಷ್ಣ ಯಾರು ನೆನೆಸ್ಕೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಬಂಧುಗಳೇ, ಇವತ್ತು ದೇಶ ಉಳಿಬೇಕಾಗಿದೆ. ನೋಡ್ರಿ ಎಂತಿಂಥ ಯೋಜನೆಗಳು ತೊಗೊಂಡು ಬಂದಾರ. ಅವೆಲ್ಲ ನಾ ಹೇಳ್ಕೊತ ಹೋಗೋದಿಲ್ಲ. ಅಗ್ನಿಪಥ್, ಈ ಅಗ್ನಿಪಥ್ ಎದಕ್ಕೆ ಮಾಡ್ಯಾರ ಗೊತ್ತೇನು? ಮುಂದೆ ಒಂದು ದಿವಸ ಹಿಂಗೆ ಬರ್ತೈತೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ನಗರಗಳಲ್ಲಿ ಈ ದೇಶದ್ರೋಹಿಗಳ ಒಂದೇನು ಟೀಮ್ ಇದಲ್ಲ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ತಾಯಿಗಂಡ್ರು ಸಂವಿಧಾನಾತ್ಮಕ ವರ್ಡ್ ಆಗಿದೆ ಮಾನ್ಯ ಶಾಸನ ಸಭೆಯಲ್ಲಿ. ಮೊದಲು ಇರಲಿಲ್ಲ. ಅದಕ್ಕೆ ನಮ್ಮ ಸ್ಪೀಕರ್ ಹೇಳಿದ್ರು, ಏನು ಬೇಕಾದ ಹೊಡಿ, ಪಾಕಿಸ್ತಾನ ಪರವಾಗಿ ಏನಾದ್ರು ಬೇಕಾದ ಬೈರಂದ್ರು, ನಾನು ಸಿಕ್ಕ ಇತ್ತು ಅದಕ್ಕೆಲ್ಲ ಹೊಡೆದ್ಬಿಟ್ಟು ರಿಜಿಸ್ಟರ್ ಆಯ್ತು ಸಂವಿಧಾನದಲ್ಲಿ. ಬಂಧುಗಳೇ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ. ಈ ಕಾಂಗ್ರೆಸ್ ಬಂದ ಮ್ಯಾಗೆ ಪಾಕಿಸ್ತಾನ ಧ್ವಜ ಹಾರಿರ್ತಾವ, ಅವ್ರ ಮ್ಯಾಗ ಏನೂ ಆಕ್ಷನ್ ಆಗುವುದಿಲ್ಲ. ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಏನು ಪಾಕಿಸ್ತಾನ ಏನು ಸಂಬಂಧ ರೀ? ಅಲ್ಲಿ ತಿಲ್ಲಕ್ಕೆ ಕೂಳಿಲ್ಲ. ಪೆಟ್ರೋಲ್ 300 ರೂಪಾಯಿ ಆಗೈತಿ, ಹಾಲ 500 ರೂಪಾಯಿ ಆಗೈತಿ. ಈ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಆರಾಮ ಅದಾರ. ಮಕ್ಕಳು ಪಾಕಿಸ್ತಾನ ಹೋದ್ರಪ್ಪ ಮಕ್ಕಳು ಪಾಕಿಸ್ತಾನಕ್ಕೆ ತಿನ್ರಲ್ಲಿ ಎಮ್ಮಿ ಹೆಂಡಿ ತಿನ್ಬೇಕಾಗ್ತೈತಿ ನಾವು. ಈ ದೇಶದ ಅನ್ನ ತಿಂದು ನೋಡ್ರಿ, ಹೀಗೆ ಇಟ್ಟು ಧೈರ್ಯ ಇದೆ ಅವರಿಗೆ. ನಾಳೆ 50% ಆದ್ರೆ ನಮ್ಮ ಗತಿ ಏನಿದೆ ಹಿಂದೂಗಳದು? ರಾಷ್ಟ್ರೀಯ ಶಿಕ್ಷಣ ನೀತಿ ತಗೊಂಡು ಬಂದೀವಿ. ಪುಣ್ಯಾತ್ಮ ಈ ರಾಜ್ಯದ ಶಿಕ್ಷಣ ಮಂತ್ರಿ ಹೇಳ್ತಾರೆ, ನಾವು SCP ತರ್ತೀವಿ, NEP ಬೇಡ, SCP ತರ್ತೀವಿ. ಏನದು? ನಾವೇನು ಹೇಳಿದೀವಿ? ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸ ವಿಚಾರಗಳನ್ನು, ಸಂಶೋಧನೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಪೃಥ್ವಿರಾಜ್ ಚೌಹಾಣ್, ಮಹಾರಾಣಾ ಪ್ರತಾಪ್, ಅಹಿಲ್ಯಾಬಾಯಿ ಹೋಳ್ಕರ್, ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾತ್ಮ ಬಸವೇಶ್ವರ, ಸಂಗೊಳ್ಳಿ ರಾಯಣ್ಣ, ಇಲ್ಯಾರು ಕೋಟಿ ಚೆನ್ನಯ್ಯನವರು, ಇಲ್ಲೇ ಪಕ್ಕದ ಕೆಳದಿ ಚೆನ್ನಮ್ಮನವರು,
ಇವ್ರ ಇತಿಹಾಸ ನಮಗೆ ಕಲಿಸ್ಬೇಕು, ನನ್ನ ಮಕ್ಕಳು ಮೊಘಲರ ಇತಿಹಾಸ ನಮಗೆ ಕಲಿಸ್ಬೇಕು. ಯಾರು ಈ ದೇಶಕ್ಕೆ ಲೂಟಿ ಮಾಡ್ಲಿಕ್ಕೆ ಬಂದಂತ ಮೊಘಲರ ಶಿಕ್ಷಣ ನೀತಿ ಬೇಕು. ಭಾರತಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಮದನ್ ಲಾಲ್ ಧಿಂಗ್ರಾ ಕಲಿಸ್ಬೇಕು. ನೆಹರು ನಂತರ ರಾಜೀವ್, ನಡಬರ್ಕ ಸಂಜಯ. ನೋಡಿ, ದಲಿತರು ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ. ಯಾವ ಕಾಲಕ್ಕೂ ನಮ್ಮ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನ ಬದಲಾವಣೆ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಾದ್ರೂ ಭ್ರಮೆ ಇವತ್ತು ರಾಜ್ಯದಲ್ಲಿ ಜನರ ಮುಂದೆ ಇಟ್ಟರೆ ತೆಗೆದಾಕ್ರಿ. ಇವತ್ತೇನಾದ್ರೂ ಪಂಚತೀರ್ಥಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು, ಶಿಕ್ಷಣ ಕಲ್ತಿದ್ದು, ಅವರ 5 ಕ್ಷೇತ್ರಗಳನ್ನು ಇವತ್ತು ಪಂಚತೀರ್ಥ ಮಾಡಿದವರು ನಮ್ಮ ನರೇಂದ್ರ ಮೋದಿಯವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರು, ಭಾರತ ಪಾಕಿಸ್ತಾನ ವಿಭಜನೆ ಬೇಡ. ಒಂದು ವೇಳೆ ಭಾರತ ಪಾಕಿಸ್ತಾನ ವಿಭಜನೆ ಮಾಡೋದಾದ್ರೆ ಇಲ್ಲಿರುವಂತ ಎಲ್ಲ ಸಾಬ್ರನ್ನ ಆ ಕಡೆ ಕಳಿಸ್ರಿ, ಅಲ್ಲಿರುವಂತ ಹಿಂದೂಗಳನ್ನ, ದಲಿತನ ಭಾರತ ತಗೊಂಡು ಬರ್ರಿ. ಭಾರತದಲ್ಲಿ ಇಸ್ಲಾಂ ಎಂದೂ ಸಹೋದರತ್ವ ಇಲ್ಲ. ಅವರು ಅಧ್ಯಯನ ಮಾಡಿದ್ರು, ಸಿಖ್ ಧರ್ಮ ಅಧ್ಯಯನ ಮಾಡಿದ್ರು, ಕ್ರಿಶ್ಚಿಯನ್ ಧರ್ಮ ಅಧ್ಯಯನ ಮಾಡಿದ್ರು, ಇಸ್ಲಾಂ ಧರ್ಮ ಅಧ್ಯಯನ ಮಾಡಿ ಭಾರತದ ಇನ್ನೊಂದು ಕೊನೆಗೆ ಹೇಳ್ತಾರೆ, ನಾಗ್ಪುರದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಒಳಗೊಂಡಂತ ಬೌದ್ಧ ಧರ್ಮ ಭಾರತದ ರಾಷ್ಟ್ರೀಯತೆಗೆ ಎಂದೂ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ 10 ಫೀಟ್ ಜಾಗ ಕೊಡಲಿಲ್ಲ ಬಂಧುಗಳೇ. ನೆಹರುಗೆ 79 ಎಕರೆ, ಇಂದಿರಾ ಗಾಂಧಿಗೆ 54 ಎಕರೆ, ರಾಜೀವ್ ಗಾಂಧಿಗೆ 29 ಎಕರೆ. ಅವರ ಏನದು ಸಮಾಧಿ ಇತ್ತೀರ ಏನೈತಿರ ಹೋಗ್ಕೊಂಡಿರ್ತಾರಲ್ಲ, ರಘುಪತಿ ರಾಘವ, ಅದನ್ನು ತಿದ್ದಿ ಬಿಟ್ರು. ಅಲ್ಲೋ ತೀರ ಅಲ್ಲಿ ಅಲ್ಲ ರೀ, ನಮ್ಮ ಒರಿಜಿನಲ್ ಹಾಡೇ ಬೇರೆ ಐತಿ, ಇವ್ರು ಬೇರೆನೇ ಕಟ್ಟದಾರ. ನಾವು ಹಿಂಗೆ ಮಾಡಿ ನಮ್ಮನ್ನೆಲ್ಲ ಏನು ಮಾಡಿಬಿಟ್ರೆ ಅಂದರೆ, ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಒಂದು ಭಾರತ ನಿರ್ಮಾಣ ಆಗಿದೆ. ಅದಕ್ಕಾಗಿ ಬಂಧುಗಳೇ, ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಮತದಾನ ಹೆಚ್ಚು ಮಾಡಬೇಕು. ಲೋಕಸಭೆ ಅಂದ್ಕೊಳ್ಳಿ ಮತದಾನ ಕಡಿಮೆ ಆಗ್ತದೆ. ಹೆಚ್ಚು ಮತದಾರರು, ಇದು ನನ್ನ ಕೆಲಸ, ನನ್ನ ಧರ್ಮದ ಕೆಲಸ, ನನ್ನ ದೇವರ ಕೆಲಸ, ನನ್ನ ರಾಷ್ಟ್ರದ ಕೆಲಸ. ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಭಾರತ ಉಳಿಲಿಕ್ಕೆ ಸಾಧ್ಯತೆ. ಕಾಂಗ್ರೆಸ್ ಏನಾರೇ ಬಂದರೆ ದೇಶ ನಾವು ಒಂದು ಮಾಡಿದ್ದೀವಿ. ಆರ್ಟಿಕಲ್ 370 ತೆಗೆದು ಏನಾರು ಒಂದರ ಗಲಾಟೆ ಇದೆಯಾ? ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಹೇಳಕತ್ತಾರೆ, ಪಾಕಿಸ್ತಾನದ ಜನ ಹೇಳಕತ್ತಾರೆ, हमको नरेंद्र मोदी जैसा प्रधानमंत्री चाहिए, ये हरामखोर शरीफ नहीं चाहिए, ये हरामखोर भुट्टो नहीं चाहिए. ಅಲ್ಲಿ ಹೇಳ್ತಾರ, ಇಲ್ಲಿ ಹರಾಮ್ಖೋರ್ಗಳು हमको पाकिस्तान चाहिए. ಪಾಕಿಸ್ತಾನ್ ಚಲೋ ಗಡಿ ಒಳಗೆ ಬಿಟ್ಟು ಬರ್ತೀವಿ, ನಾವೇ ಕರ್ಕೊಂಡೋಗಿ ವಿಮಾನದಾಗಲ್ಲಿ ಬಸ್ನ ಕರ್ಕೊಂಡೋಗಿ ಹೋಗ್ರಪ್ಪ ಮಕ್ಕಳ ಹೋಗ್ತೀನಿ. ಈ ರೀತಿ ಒಂದು ಸಂದರ್ಭದಲ್ಲಿ ಬಂಧುಗಳೇ, ಇವತ್ತು ಈ ಒಂದು ಜಿಲ್ಲೆಗೆ ನಮಗೆ ಬರುವಂಥ ಅವಕಾಶ ಕೊಟ್ಟ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಮಗೆ ವಂದಿಸಿ, ನಾಳೆ ಚುನಾವಣೆ ದಿನಾಂಕ 26 ಮುಂಜಾನೆ 7 ಗಂಟೆಗೆ ಎಲ್ಲರೂ ನೀವು ಜಳಕ ಮಾಡ್ತಿರೋ ಬಿಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ನೀವು ವಾಕಿಂಗ್ ಎಲ್ಲಿ ಹೋಗ್ಬೇಕಂದ್ರೆ ಪೋಲಿಂಗ್ ಬೂತ್ ಕಡೆ ಹೋಗ್ಬೇಕು. ನಮ್ಮ ಬಿಜಾಪುರನಾಗ ಹಂಗೇನು ಮಾಡ್ತೀನಿ, ನಮ್ಮ ಮಂದಿಗೆ ಹೇಳ್ತೀನಿ. ಯಾಕಂದ್ರೆ ನಂದು ಭಾಳ ವಿಚಿತ್ರ ಕ್ಷೇತ್ರ. 2,80,000 ಮತದಾರರು, 1,20,000 ಅವರದಾರೆ. ನಮ್ಮವ್ರು ಎಟ್ಟದಾರ 1,60,000. ಅದ್ರಾಗ 40% ದಲಿತರು ಅದಾರೆ. ನಾ ಅಂತಲ್ಲಿ ಆರಿಸಿ ಬರ್ತೀನಿ ಅಂದ್ರೆ ಹಗರೈತೇನ್ರಿ? ನಾಟೆ ಹೇಳ್ತೀನಿ ನಮ್ಮ ಮಂದಿಗೆ, ನಾನು ಆರಿಸಿ ತರಲಿಲ್ಲ ಅಂದ್ರೆ ಪಾಕಿಸ್ತಾನ ಆಗ್ತದೆ ನೋಡ್ರಿ. ಮುಂಜಾನೆ 5ಕ್ಕೆ ಹೋಗಿ ವಾಕಿಂಗ್ ಬಿಟ್ಟು ಮುಂದೆ ಪೋಲಿಂಗ್ ಬೂತ್ ಮುಂದೆ 8ಕ್ಕೆ ನಿಂತಿರ್ತಾರೆ. ನಮ್ಮಲ್ಲಿ 6 ಗಂಟೆಗೆ ಪಾಳೆ ಹತ್ತಿರ್ತದೆ. ನಾವು ಮೊನ್ನೆ 7 ಗಂಟೆಗೆ ಹೋದರೆ ಜನ ಕಾಯ್ಕೊಳ್ಳು ಎಷ್ಟು 1 ಕಿಲೋಮೀಟ್ರ್ ಏನು ಇಟ್ಟಿದ್ವಿ. ಹೌದ್ರಿ, ನೀವು ಹೇಳಿರಲ್ಲ ಮೊನ್ನೆ, ನೀವು ಬರ್ಬೇಕ್ರಿ. ನೀವು ಮೊನ್ನೆ ಲೋಕಸಭಾಕ್ಕೆ ನನ್ನ ಹೆಸರು ಬಂದ್ರೆ ಬೆಳಗಾವಿಗೆ ನಿಲ್ರಿ ಬಾಗಲಕೋಟೆ ನಂದು ನಾ ಒಲ್ಲೆಪ್ಪ ಅಂದೆ. ಯಾಕಂದ್ರೆ ನನಗೆ ನನ್ನ ಮಂದಿ ಹೇಳಕತ್ರು, ನಮ್ಮನ್ನೆಲ್ಲ ಅನಾಥ ಮಾಡಿ ಹೋಗ್ಬೇಕತ್ತೀರೇನ್ರಿ,
ನೀವು ಇಲ್ಲೇ ಇರ್ಬೇಕಂತ ಹೇಳಿ ಅದನ್ನೇ ಮಾಡೋದು ನಮ್ಮವ್ರು. ಹೀಗಾಗಿ ಆ ಲೋಕಸಭೆ, ಯಾಕಂದ್ರೆ ನಾ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೇ ಮಂತ್ರಿಯಾಗಿ ದಿಲ್ಲಿ 10 ವರ್ಷ ನೋಡಿ ಬಂದೀನಿ. ಈಗೇನು ಕುಸ್ತಿ ಹೊಡಿದು ಕರ್ನಾಟಕದಾಗೆ ಹೊಡಿತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೇರ, ದಿಟ್ಟ, ನಿರಂತರ, ಅವಿರತ ನಾ ಇರ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.